ಸರ್ ವಿಷಯ ಮುಟ್ಸಿರ್ತೀನಿ ಅವ್ರಿಗೆ. ಸರಿ ಸರ್ ಆಯ್ತು. ಅದಕ್ಕೆ ನಿಮ್ಗೆ ಹೇಳೋಣ ಅಂತಾನೆ ಮಾಡಿದೆ. ಅದ ಈಗ ನಾನು RTI ಹಾಕಿದ್ದೀನಿ. ಇವ್ರು ಕಾಪಿನೇ ಕೊಡ್ತಲ್ವಲ್ಲ ಹೆಂಗೆ ಅಂತ ನನ್ ಪ್ರಶ್ನೆ. ಈಗ ಮೇಲ್ಮನವಿನೂ ಹೋಗಿದ್ದೀನಿ, ಅವರು ಆದೇಶ ಮಾಡ್ಬೇಕು. ನಾವು ಕೇಳಿರೋದೇನೋ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮ ಅದೆ ಅಂದ್ರೆ ಒಂದ್ 28ರಿಂದ 30 ಗ್ರಾಮ ಇದೆ ಸರ್ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ. ಅಷ್ಟು ಗ್ರಾಮದಲ್ಲಿ ಹಲವಾರು ಶೀರ್ಷಿಕೆಯಲ್ಲಿ ಕಾಮಗಾರಿ ಆಗಿರ್ತದೆ. ಯಾವ ಯಾವ ಶೀರ್ಷಿಕೆಯಲ್ಲಿ ಕಾಮಗಾರಿ ಆಗದೆ ಅಂತ ಸಾರ್ವಜನಿಕರಿಗೆ ಯಾರಿಗೂ ಮಾಹಿತಿ ಇರಲ್ಲ. ಹೌದೌದು, ಸಾರ್ವಜನಿಕರಿಗೆ ಯಾರಿಗೂ ಮಾಹಿತಿನೇ ಇರಲ್ಲ. ಅದು ಯಾವ್ಯಾವ ಶೀರ್ಷಿಕೆಯಲ್ಲಿ ಯಾವ್ಯಾವ ಕಾಮಗಾರಿ ಆಗದೆ, ಇದು MLA ಗ್ರಾಂಟ್ ಆಗಿದೆಯೋ, RDP ಇದೆಯೋ, ಯಾವ್ದಾಗಿದೆ ಅನ್ನೋದು ಗೊತ್ತಿಲ್ಲ. ಇದು ನಂಬರ್ಗಳು ಕೊಟ್ಕೊಂತಿದಾರೆ ಸರ್, ಇವ್ರು ಕೋಡ್ ವರ್ಡ್ಗಳಿದೆ ಇವರಲ್ಲಿ. ನಮ್ಗೆ ಸಾರ್ವಜನಿಕರಿಗೆ ಆಗ್ಲಿ ನಮ್ಮ ರೈತರಿಗೆ ಆಗ್ಲಿ ಯಾರಿಗೂ ಕೂಡ ಅದು ಕೋಡ್ ವರ್ಡ್ಗಳು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಇದೊಂದು ಆಡಿಯೋ ಸುದ್ದಿ ಮಾಡಿ ಅಂದ್ರೆ ಮಾಡ್ತೀನಿ ನಾನು. ಹೌದೌದು ಮಾಡಿ ಸರ್, ಅದ್ರಲ್ಲೇ ತೊಂದ್ರೆ ಇಲ್ಲ. ನಾವು ಈಗ ಸರ್ ನವೆಂಬರ್ 12ನೇ ತಾರೀಕು ಮೊದಲನೇ ಸಾರಿ RTI ನಾನು ಹಾಕಿದ್ದೀನಿ. ಪಂಚಾಯತ್ ರಾಜ್ ಉಪವಿಭಾಗ ಟಿ ನರಸೀಪುರ, ಇಂಜಿನಿಯರಿಂಗ್ ಉಪವಿಭಾಗ ಟಿ ನರಸೀಪುರಕ್ಕೆ 11ನೇ ತಿಂಗಳು 12ನೇ ತಾರೀಕು 2025ರಲ್ಲಿ ಮೊದಲನೇ ಸಾರಿ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದ್ರೆ ಸೋಮನಾಥಪುರ ಜಿಲ್ಲಾ ಪಂಚಾಯತಿಗೆ ಒಂದು 28 ಹಳ್ಳಿ ಇಂದ 30 ಹಳ್ಳಿ ಬರ್ತದೆ. ಅಷ್ಟು ಗ್ರಾಮಗಳ ಏನೇನ್ ಕಾಮಗಾರಿ ಆಗದೆ, ಯಾವ್ದಾರು ಇಲಾಖೆಯಿಂದ ಆಗಿರ್ಲಿ, ಅದು ಏನಾಗದೆ ಅಷ್ಟನ್ನು ಕೊಡಿ ಕಾಮಗಾರಿಗಳ ಅಂತ ನಾನು RTI ಹಾಕಿದೆ ಸರ್. ಅದಾದ್ಮೇಲೆ ನನಗೆ ಒಂದು ತಿಂಗಳ ನಂತರ, ಒಂದು 20 ದಿನದ ನಂತರ ನನ್ಗೆ ಇಲಾಖೆಯಿಂದ ಮತ್ತೆ ಲೆಟರ್ ಬಂತು ನನಗೆ ಪೋಸ್ಟ್ ಮುಖಾಂತರ. ಪೋಸ್ಟ್ ಮುಖಾಂತರ ಏನ್ ಬಂತು, ಸೋಮನಾಥ್ ನೀವು ಕೇಳಿರೋದು ಇದನ್ನ ಕೇಳಿದ್ರಿ, ಇದ್ರಲ್ಲಿ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ 106 ಶೀರ್ಷಿಕೆಯಲ್ಲಿ ಕೆಲಸ ಆಗಿರ್ತದೆ. 106 ಶೀರ್ಷಿಕೆಯಲ್ಲಿ ಕೆಲಸ ಆಗಿರ್ತದೆ. ನಿಮ್ಗೆ ಪ್ರತ್ಯೇಕವಾಗಿ ಯಾವ್ದು ಬೇಕು ಅಂತ ನನ್ಗೆ ರಿಟರ್ನ್ ಲೆಟರ್ ಕಳ್ಸಿದ್ರು. ನೀವು ಪ್ರತ್ಯೇಕ ಕೇಳಿದ್ರಾ? ಏನ ಪ್ರತಿಯೊಂದು ಬೇರೆ ಬೇರೆ ಸಪರೇಟ್ ಕೇಳಿದ್ರೆ ಒಟ್ಟಿಗೆ ಕೇಳಿದ್ರು? ಒಟ್ಟಿಗೆ ಕೇಳಿದ್ದೀನಿ. ಏನೆಲ್ಲ ಮುಟ್ಟಾಳ ಅಧಿಕಾರಿಗಳು ಏನೆಲ್ಲ ಕಾಮಗಾರಿ ಆಗಿದೆ ಅಷ್ಟನ್ನು ಕೊಡಿ ಅಂತ ನಾ ಕೇಳಿರೋದು. ಅದನ್ನ ಕೊಡ್ಬೇಕು, ಕೊಡಲ್ಲ ಅನ್ನೋಕೆ ಬರಲ್ಲ. ಅದನ್ನ ಹಂಗೇನಾದ್ರು ಇದೆಯಾ? ಕೋರ್ಟ್ಗೆ ಹೋಗಿ ಹೇಳ್ತೀನಿ. ಹೌದಾ, ಆಯ್ತಾ, ಹಿಂಗಿದೆ. ನಾನು ಕೇಳ್ದೆ ಕೊಡ್ಲಿಲ್ಲ ಅವರು. ಇಲ್ಲೇನಾಗಿದೆ ಅಂತ ಅಂದ್ರೆ ನನ್ಗೆ ಡೌಟ್ ಇರೋದೇನು, ನಮ್ಮಲ್ಲಿ ಕಾಮಗಾರಿ ಇಂಜಿನಿಯರ್ ಏನ್ ಮಾಡೋರ ಆ ಇಂಜಿನಿಯರ್ ಅವೆಲ್ಲ ಫ್ರಾಡ್ ಇದೆ ಅನ್ನೋದು ನನಗ್ ಡೌಟ್ ಇದೆ. ಅಲ್ಲ, ಸಾರ್ವಜನಿಕರು ಅದೇ ಇರೋದು. ಅವ್ರೇನ್ ಮಾಡಿದಾರೆ, ಪ್ರೆಜರ್ ಹಾಕ್ಸಿದಾರ, MLA ಯಾರ್ ಕೈಯಿಂದ ಹಾಕ್ಸಿದಾರೆ ಏನೋ ನನಗ್ ಗೊತ್ತಿಲ್ಲ. ಕಾಮಗಾರಿ ಗುತ್ತಿಗೆದಾರರುಗಳು ಅವ್ರು ಯಾವ್ದೇ ಇದ್ ಕೊಡ್ಬೇಡಿ ಅನ್ನೋದು ಅಧಿಕಾರಿಗಳು ಮಿಂಗಲ್ ಆಗಿದಾರ, ಪ್ರೆಜರ್ ಹಾಕ್ಸಿದಾರೆ. ಆಯ್ತಾ, ನಾನು ಅದಾದ್ಮೇಲೆ ಮತ್ತೆ ಏನ್ ಮಾಡಿದೀನಿ, ನನಗೆ ಲೆಟರ್ ಕೊಟ್ರಲ್ಲ, ಮತ್ತೆ ನಾನು ನಮ್ದು ಸಂಘದ ಲೆಟರ್ ಅಲ್ಲೇ ಕಳ್ಸಿದೀನಿ ಅವ್ರಿಗೆ. ಏನಂತ ಮತ್ತೆ ಹೋಗಿ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಲೆಟರ್ ಅಲ್ಲೇ. ಏನಂತ, ನಾನು ಈಗಾಗ್ಲೇ ಸ್ಪಷ್ಟವಾಗಿ ನಿಮ್ಗೆ ತಿಳಿಸಿದ್ದೇನೆ RTI ನಾನು ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ಅಂದ್ರೆ 1/1/2024ರಿಂದ 12/11/2025 ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲಾ ಕಾಮಗಾರಿ ಆಗವೆ, ಯಾವ ಇಲಾಖೆಯಿಂದಾರು ಆಗಿರ್ಲಿ, ಅಷ್ಟು ಕಾಮಗಾರಿಗಳ ಪ್ರತಿ ಕೊಡಿ ಅಂತ ನಾನು ಕೇಳಿದ್ದೀನಿ. ಅದನ್ನ ಸ್ಪಷ್ಟವಾಗಿ ತಿಳಿಸಿದೀನಿ RTI. ಅದರಂತೆ ಕೊಡಿ ಅನ್ಬಿಟ್ಟು ನಾನೊಂದು ಹಾಕಿದ್ದೀನಿ. ಅದಾದ್ಮೇಲೆ ಮತ್ತೆ ಒಂದ್ 8-10 ದಿನ ಬಿಟ್ಕೊಂಡು ಶಾಸಕರ ಅನುದಾನದಲ್ಲಿ ಏನಾಗದೆ ಅನ್ಬಿಟ್ಟು ಒಂದ್ ಲೆಟರ್ ಅಲ್ಲೂ ಕೊಟ್ಟಿದ್ದೀನಿ, ಅದನ್ನು ಕೊಡಿ ಅಂತ. ಸಪರೇಟ್ ಆಗದ್ ಕೊಡಿಬೇಕಾರೆ ಅಂತ. ಬಟ್ ನನಗೆ ಒಂದ್ ಲೆಟರ್ ರಿಟರ್ನ್ ಬರ್ನಿಲ್ಲ ಇನ್ಯಾವುವೆ. ನಾನು ಈಗ ಮೇಲ್ಮನವಿ ಹೋಗಿದ್ದೀನಿ ಸರ್. ಅದು ಸರಿನಾ, ನಾನು ಈಗ ಮೇಲ್ಮನವಿ ಹೋಗಿದ್ದೀನಿ. ನಾನ್ ಹೇಳ್ತಾ ಇರೋದು, ಈ ಸಾರ್ವಜನಿಕರಿಗೆ ಈಗ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಪಂಚಾಯತ್ ರಾಜ್ ಜಿಲ್ಲಾ ಉಪವಿಭಾಗ ಇಂಜಿನಿಯರಿಂಗ್ ಆಫೀಸು ಮತ್ತೆ PWD ಆಫೀಸ್ಗಳಲ್ಲಿ ಅವ್ರ ವ್ಯಾಪ್ತಿಗೆ ಏನ್ ಬರ್ತದೆ, ಯಾವ ಈ 2025-26ನೇ ಸಾಲಿನಲ್ಲಿ, 2024-25ನೇ ಸಾಲಿನಲ್ಲಿ, 2023 ಈ ತರ ಆ ಸಾಲಿನಲ್ಲಿ ಈಗ ಈ ವರ್ಷ 2025-26ನೇ ಸಾಲಿದು ಅಲ್ವಾ, ಈ ಸಾಲಿನಲ್ಲಿ ಏನೆಲ್ಲ ಯಾವ್ಯಾವ ಇಲಾಖೆಯಿಂದ ಕಾಮಗಾರಿಗಳಾಗವೆ ಅದನ್ನ ಡಿಸ್ಪ್ಲೇ ಮಾಡಿದೀರಾ? ಅಲ್ಲಿ ಮಾಡ್ತಾರ? ಮಾಡಲ್ಲ. ಎಲ್ಲೂ ಮಾಡೋದು ಇಲ್ಲ. ಗ್ರಾಮ ಪಂಚಾಯತಿಲಿ ಬೇಡ ಸರ್, ನಾನ್ ಹೇಳ್ತಾ ಇರೋದು ಗ್ರಾಮ ಪಂಚಾಯತಿಲಿ ಕೇಳ್ತಿಲ್ಲ. ಪಂಚಾಯತ್ ರಾಜ್ ಉಪವಿಭಾಗ ಇಂಜಿನಿಯರಿಂಗ್ ವಿಭಾಗ ಇದೆಯಲ್ಲ,
ಇವರು ಟೆಂಡರ್ಗಳದ್ ಮಾತ್ರ ಏನಾರು ಇದ್ರೆ ಡಿಸ್ಪ್ಲೇ ಮಾಡ್ತಾರ ಅಲ್ಲಿ. ಆಗಿರೋ ಕಾಮಗಾರಿ ಯಾಕೆ ಮಾಡಲ್ಲ? ಅವ್ರ ಅಂಡರ್ಲಿ ಏನ್ ಕಾಮಗಾರಿ ಎಸ್ಟಿಮೇಟ್ ಆಗವೆ, ಯಾವ ಕಾಮಗಾರಿ ಯಾವ್ಯಾವ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಅಂದ್ರೆ ಅವ್ರು ಡಿಸ್ಪ್ಲೇ ಮಾಡ್ಬೇಕು. ಹೌದೌದು. ಡಿಸ್ಪ್ಲೇ ಮಾಡಿದ್ರೆ ಆಗಿನ ಇಲ್ಲಿ ನಮ್ಗೆ ಗೊತ್ತಾಯ್ತದೆ, ಯಾರು ಹೋದವ್ರು ನಮ್ಮ ಊರ್ಲಿ ಇಂತ ಕಾಮಗಾರಿ ನಡೀತದೆ, ನಮ್ಗೆ ಇದು ನೋಡೋಣ. ಯೋಗ್ಯತೆ ಇಲ್ಲ ಅಂದ್ರೆ RTI ಕೇಳೋಂತ ಮಾಹಿತಿ ಕರೆಕ್ಟ್ ಆಗಿ ಕೊಡ್ಬೇಕು. ಆದ್ರೆ ಈಗ ಏನಾಗದ, ಈಗ ಏನಾಗ್ತಾ ಇದೆ ಗೊತ್ತಾ, ಈಗ ನೆನ್ನೆ ಒಂದು ಉದಾಹರಣೆ ತೋರಿಸ್ತೆ ನಿಮ್ಗೆ. ನಮ್ಮೂರಲ್ಲಿ ಬಂದು ಏಕಾಏಕಿ ಸ್ಕೂಲ್ ಸಾಲಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿಲಿ ಏಕಾಏಕಿ ಹಂಚಿಳಿತಾ ಇದ್ರೆ ಅವ್ನು ಯಾರು ಗುತ್ತಿಗೆದಾರ ಯಾರು ಅಂತ ಗೊತ್ತಿಲ್ಲ. ಗುತ್ತಿಗೆದಾರ ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಏನ್ ಮಾಡ್ತಾವ್ರೆ ಅಂತಾನು ಗೊತ್ತಿಲ್ಲ. ಈ HM ಕೇಳಿದ್ರಿ, ನೀವು ಕೇಳಿದ್ರಿ, ನಾನು ಕೇಳ್ದೆ. HM ಏನಂದ್ರು ನಮ್ಗೆ ಯಾವ ಲೆಟರ್ನು ಬಂದಿಲ್ಲ, ಯಾರಿಂದ ಇನ್ಫಾರ್ಮೇಶನ್ ಬಂದಿಲ್ಲ. ನಮ್ಮೂರ್ ಅಧ್ಯಕ್ಷರು ಹೇಳಿದ್ರು ಅಂದ್ರು. ಅಧ್ಯಕ್ಷರು ಯಾರು ಹೇಳೋದಿಕ್ಕೆ? ಹೌದು. ಈಗ ಒಂದ್ ಕೆಲಸ ಮಾಡಿ, ಅಧ್ಯಕ್ಷರು ಹೇಳಿದ್ರು, ಇವ್ರ ಮೆಂಬರ್ಗಳು ಬಂದ್ ಮಾತಾಡಿದ್ರು, ಹಂಗಾಗಿ ನಾವು ಕೆಲಸ ಮಾಡ್ತಾವ್ರೆ, ನಾವು ಬಿಟ್ಟಿದೀವಿ ಅಂದ್ರು. ನಾಳೆ ದಿನ ಒಂದ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಇನ್ಯಾವನ ಬರ್ತಾನೆ, ನಾ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಉಂಟಿಸ್ಬಿಟ್ಟು ಕಡ್ದ್ಬಿಡ್ತಾನೆ, ಕೆಲಸನೇ ಮಾಡಲ್ಲ. ಮೊದಲು ಯಾವ್ದೇ ಕಾಮಗಾರಿ ಆದ್ರೂ ಅದ್ ಎಲ್ಲಿಂದಾರು ಆಗಿರ್ಲಿ ಸರ್, ನಮಗ್ ಬೇಕಾಗಿಲ್ಲ. ನಮ್ಮ ಹಣ ಎಲ್ಲಿ ಏನಾಗದ ಅದು ನಮ್ಮ ತೆರಿಗೆ ಹಣ ಪೋಲಾಗ್ಬಾರ್ದು ಅಂತ ಅಂದ್ರೆ ಮೊದ್ಲು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ಬೇಕು. ಯಾವನಾರು ಬಂದ್ ಕೇಳಿ, ಇವ್ರು ಶಿಸ್ತಾಗಿ ಕೆಲಸ ಮಾಡ್ಬೇಕು. ಈ ಸರ್ಕಾರದಲ್ಲಿ ಎಲ್ಲಾರು ಭ್ರಷ್ಟರೇ ಇದಾರೆ ಸರ್, ಎಲ್ಲಾರು ಭ್ರಷ್ಟರೇ. ಒಬ್ಬ ಇಂಜಿನಿಯರ್ ಇಂದ ಹಿಡಿದು ಒಬ್ಬ ಗುಮಾಸ್ತನ ಈ ತರ ಆಗ್ಬಿಡ್ತದೆ. ಏನಾಗಿದೆ ತನಿಖೆ ಮಾಡ್ಲಿ ಜೊತೆಗೆ ನೋಡ್ಬಿಟ್ಟು ನಾನು ಹಂಗೆ ಮಾಡೋದು, ಅದ್ರಲ್ಲಿ ಏನ್ ಇದಿಲ್ಲ. ಈಗ ಮೇಲ್ಮನವಿ ಹೋಗಿದ್ದೀನಿ, ಮೇಲ್ಮನವಿ ಕೋರ್ಟ್ಗೆ ಹೋಗಿ ಜೊತೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮೇಲ್ಮನವಿ ಹೋಗಿದ್ದೀನಿ ಸರ್ ನಾನು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಕೊಡಲ್ಲ ಅವ್ರ ವಿರುದ್ಧನೇ ಹೋಗಿ ಕೋರ್ಟ್ಗೆ ಹೋಗಿ ಮಾಹಿತಿ ಹಾಕಿ ಜೊತೆಗೆ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಏನ್ ಇವ್ರಿಗೆ ಎಲ್ಲಿ ಬರುತ್ತೆ ಅನುದಾನ ಕೇಂದ್ರದಿಂದ, ಆ ವೆಬ್ಸೈಟ್ ಕೂಡ ಇದನ್ನ ಹಾಕಿ ಮತ್ತೆ ಅವ್ರಿಗೂ ಕೂಡ ಪತ್ರ ವ್ಯವಹಾರ ಮಾಡಿ ಹೇಳ್ತೀನಿ. ಆಯ್ತಾ, ಇದು ಸುದ್ದಿ ಕೂಡ ಮಾಡ್ತೀನಿ. ಸರಿ ಸರ್, ಆಯ್ತಾ. ಇವರು ಯಾವ್ದೇ RTI ಕಾರ್ಯಕರ್ತರಿಗೆ ಸ್ಪಂದಿಸ್ತಿಲ್ಲ ಯಾವ ಗ್ರಾಮ ಪಂಚಾಯತಿಲಿ ಅಂತ, ಮತ್ತೆ ಯಾಕೆ ಮಾಡಿರೋದು RTI ಕಾರ್ಯಕರ್ತರು ಅಂತ? ಸರ್ಕಾರನೇ ಯಾಕೆ ಮಾಡಿರೋದು? ಹೌದು ಅಲ್ವೇ? ಅದೇ ಯಾರೋ ಇದ್ರಲ್ಲಿ ಹೇಳಿದ್ರಲ್ಲ ಸರ್, ಈಗ ಬಸವನಗೌಡ ಪಾಟೀಲ ಯಾರೋ ಅದು ಸದನದಲ್ಲಿ ಈ ಚಳಿಗಾಲದ ಅಧಿವೇಶನ ನಡೀತಿತ್ತಲ್ಲ, RTI ಹಾಕಿ ಭ್ರಷ್ಟಾಚಾರ ಇವರೇ ಜಾಸ್ತಿ ಇದ್ ಮಾಡ್ಬಿಡ್ತಾವ್ರೆ ಅಂತ. RTI ಒಂದು ಬೇರೆ ಹೊಸ ಕಾನೂನು ತಗೊಬನ್ನಿ ಅಂತ. ಇವ್ರು ಭ್ರಷ್ಟಾಚಾರಿಗಳನ್ನ ಕೇಳಿದ್ರೆ ಇದು ಭ್ರಷ್ಟಾಚಾರ ಇರ್ಬೋದು, ಅದನ್ನ ನಾವ್ ಹೇಳ್ತಾ ಇರೋದು. ಇರ್ತಾರೆ ಅಂತವ್ರಿಗೆ ದುಡ್ಡು ಹಾಕ್ರಿ ಕೊಡಕ್ ಹೋಯ್ತಿರಿ ನೀವು. RTI ಹಾಕಿದವನ್ಗೆ ದುಡ್ಡು ಹಾಕ್ರಿ ಕೊಡಕ್ ಹೋಯ್ತಿರಿ ನೀವೇ. ವಾಟಕ ಮಣ್ ತಿಂದಾರ ಅವರು. ಅದೇ ನೀವು ದುಡ್ಡು ಕೊಟ್ಟು ಅವ್ರನ್ನ ನೀವು ಅವ್ರನ್ನು ಭ್ರಷ್ಟಾಚಾರ ಮಾಡೋ ಜೊತೆಗೆ ಇವ್ರನ್ನು ಭ್ರಷ್ಟಾಚಾರ ಯಾಕೆ ಇವ್ರನ್ನ ಮಾಡ್ಬಿಡ್ತಾರಲ್ಲ ಅದೇ ತರ. ಇವ್ರೇನ ಕರೆಕ್ಟ್ ಆಗಿ ಏನ ಕೊಡ್ಲಿಲ್ಲ ಅಂದ್ರೆ ನಾವು KRS ಪಕ್ಷ ಬನ್ನೂರು ಉಪಾಧ್ಯಕ್ಷನಾಗಿ ನಿಮ್ ಜೊತೆ ಕೈ ಜೋಡಿಸ್ತೀನಿ, ಹಾಗೆ ಮಾಧ್ಯಮ ಮಿತ್ರನಾಗಿ ಕೂಡ ನಿಮ್ ಕೈ ಜೋಡಿಸ್ತೀನಿ ಆಲ್ರೆಡಿ. ಆಯ್ತಾ, ನಾವು ಸ್ಟ್ರೈಕ್ ನಿಂತ್ಕೋತೀವಿ ಅಷ್ಟೇ. ಸರಿ ಸರಿ, ಗ್ರಾಮ ಪಂಚಾಯತಿ ಮುಂದೆ. ಓಕೆ ಅರುಣರ, ಆಯ್ತು.